ಶಾಂತ ಅದೇನ್ ಸೌರಾಣಿ ಮಾಡ್ತೀಯ ನಾ ಪುಣ್ಯಾತ್ಗಿತ್ತಿ ನೀನ ಒಳಗ್ ಸಂವರ್ಸ್ತಿರ್ತೀವಿ ಒಂದಳತಿ. ನಾ ದೌಡ 7 ಬಸ್ಸಿಗೆ ಹೊಕ್ಕನೀಗ, ಹೊಳ್ಳಿ 8 ಬಸ್ಸಿಗೆ ಅಂದ್ರೆ ಹೊಳ್ಳಿ ಬಂದ್ಬಿಡ್ತೇವಿ. ಹೆಂಗಂತೀಯ? ಹಾ ಬನ್ನಿ ಬನ್ನಿ. ಅಯ್ಯಯ್ಯ ದೇವ್ರೆ, ಪುರ್ಸತ್ ಹಿಡ್ರಿ ಒಟ್ಟ. ಒಲಿ ಮ್ಯಾಗ ಬ್ಯಾಳಿ ಕುದಿಯಾಕಿಟ್ಟನಿ. ಉಕ್ಕಿ ಓಟ್ ಒಲಿ ಪಾಲ ಆತಂದ್ರ ಇನ್ನಾಡೆ ಕಟ್ಟಿಗಿನ ಹಾರ್ತಾವ, ಒಲಿ ಕಿಚ್ಚ ಹೇಳ್ತತಿ. ಹೋಗಿ ಬಾಸ್ ಆತಂದ್ರ ಸಾರ್ ತಿನ್ನಕತ್ತೇನ? ಓ ಆತಂಗ್ರ ನಾ ಬರ್ಲೆ? ಹಾ ಬಂದೆ ಹೊಂಟ್ರನ ಕರ್ಕೊಂಬರ್ತೀರಿ ಹಂಗಾರ ಅತ್ತಿಯರ್ನ? ಅಲ್ರಿ ಬಸ್ಗೆ ಯಾಕೆ ಹೋಗ್ತೀರಿ? ಸುಳ್ಳ ಅತ್ತಿಯರಿಗೆ ನೋಡಿದ್ರ ಬಸ್ ಹತ್ತಾಕ ಇಳ್ಯಾಕ ಗಾವಾಗುದಿಲ್ಲ ಮೆಟ್ಲ. ಅದ್ರಾಗ ಬೇರೆ ಜಗ್ ಮಂದಿ ತುಂಬಿರ್ತಾರ, ಕುರಿ ತುಂಬಿದೆ ಹಂಗ ಹತ್ತಿಗೆ ಹಾಕ್ತಾರ. ನಡ ಬೇರೆ ನೋವು ಅವ್ರಿಗೆ ಪಾಪ. ಚಕಡಿ ತಗೊಂಡು ಹೋಗ್ರಿ, ಮನ್ಯಾಗ ಐತಲ್ಲ. ಏನ್ ಇಲ್ಲಿಂದ ಅಲ್ಲಿಗೆ ಬಸ್ಸಿಗೆ ಹೋದ್ರ ಅರ್ಧ ತಾಸು, ಚಕಡಿ ತಗೊಂಡು ಹೋದ್ರ 1 ತಾಸು. ಅಲ್ಲ ಅಲ್ಲಿ ಮಟನ ಹೋಗಿರ್ತೀರಿ. ಒಂಚೂರು ನನ್ನ ಮಗಳ ಮನೆಗೆ ಹೋಗಿ ಬರ್ತೀರನ? ಗಂಡ ಮನೆಗೆ ಹೋಗಿ ಮಾತಾಡ್ಸ್ಕೊಂಡ್ ಬರ್ತೀರನ? ಏ ನೀನು ಏನ್ ಮಾಡ್ಲಿ ಅಂತ. ನಾನು ಮಗಳ ನಮ್ಮ ಮನ್ಯಾಗ ಅದಾಳ, ನಾ ಈಕಿ ಗಂಡನ ಮನೆಗೆ ಹೋಗಿ ಏನ್ ಮಾಡ್ಲಿ, ಏನ್ ಮಾತಾಡ್ಸ್ಲಿ? ನನಗಾಗುದಿಲ್ಲ ಮರೆ. ಇನ್ನು ಮಗಳಲ್ಲಿದ್ರ ಹೋಗಾಕ ಬರಾಕ ಅಡ್ಡಿ ಇಲ್ಲ, ಖಾಲಿ ಅದಕ್ಕೆ ಹೋಗ್ಲಿ. ಅದ್ರಾಗ ನಿನ್ನ ಹಳ್ಯಾ ಬಂದು ಬೇರೆ ಹೋಗ್ಯಾರ. ಏನಾರ ಒಂದು ಕೆಲಸ ಹೇಳ್ತೀನಿ ನೋಡು, ಅದು ಹೆಂಗಾರ ಹುಟ್ಟಿದ್ದೀನಿ ಅಂತ ನಾನು ಅತ್ತಾಗ ನನಗದ ಡೌಟ್. ಒಂದೊಂದ್ಸಲ ನಿಮ್ಮವ್ವ ನಿಮ್ಮ ಅಪ್ಪ ಇಲ್ಲಿ ಬಿಡು ಹೋಲಿ, ನಿಮ್ಮವ್ವನ್ ಕೇಳ್ಬೇಕಂತಾನಿ, ಇದು ಹೆಂಗ್ ಹುಡ್ತ್ರಿ ನಿಮ್ಮ ಹೊಟ್ಯಾಗ ಅಂತೇಳಿ. ಮೊದಲೇ ನಾ ನಿಮ್ಮವ್ವನ್ ಕೇಳ್ತೇನೆ, ಆಮೇಲೆ ನೀವು ನಮ್ಮವ್ವನ್ ಕೇಳುವಂತ್ರಿ. ಹೆಂಗ್ ಹುಟ್ಟಿದ್ ನಿಮ್ಮ ಮಗ ಕಟ್ಕೊಂಡು ಹಿಂತಿ ಬಿಟ್ಟು ಬ್ಯಾರೆ ಹೆಂಗಸರು ನೋಡಿ ಜಲ್ ಸುರಿಸ್ತಾನ, ಇದು ಹೆಂಗ ಅಂತ ಕೇಳ್ತೇನೆ. ಆತಾತೀಗ ಇದೆಲ್ಲ ಬಿಡು ಹೋಲಿ, ಏನ ಆತ. ಈಗ ಹಂಗಾರ ಹೋಗಿ ಬರ್ಲಿ ಹಂಗಾರ? ಚಕಡಿ ತಗೊಂಡೋರಿ. ಏನ ಅದಕ್ಕೆ ಅರ್ಧ ತಾಸು, ಇದಕ್ಕೆ 1 ತಾಸು ಆಕತ್ತ. ಏನಾಗದಲ್ಲ, ಹೋಗಿ ಬರ್ರಿ. ಹಂಗ ಮಾಡ್ತಂತು. ಹಂಗಾರ ಪೂರ್ಣ ತಾಸು ಆಕತಿ, 1 ತಾಸು ಆಗುದಿಲ್ಲ. ಪೂರ್ಣ ತಾಸ್ನಾಗ ಅಂದ್ರೆ ಹೋಗೇ ಬಂದ್ಬಿಡ್ತೀವಿ. ಹಂಗಾರ ಬರ್ಲ್ಯಾ? ಏನಾರ ಒಯ್ಯಾಕ ಬರಿಗೈಲಿ ಒಲಿಯ? ಅಯ್ಯ ನಾನು ಹಾಡ್ದವನೇ ಅಲ್ರಿ. ಮೊನ್ನೆ ನಿಮ್ಮವ್ವ ಚಕಡಿ ತುಂಬಿ ತುಳುಕ್ಯಾಡುವಷ್ಟು ಒಯ್ದಾಳ, ದಾರಿ ಗುಂಟ ಬಿದ್ಕೊಂತ ಹೋತಾಯೇನೆ ಯಾರಿಗ್ ಗೊತ್ತ. ಈಗ ಮತ್ ನೀವೇನ್ ಒಯ್ತೀರಿ? ಅಯ್ಯ ಹೋಗ್ರಿ, ನಿಮ್ಮವ್ವನ್ ಕರ್ಕೊಂಡ್ ಬರಕ್ ಹೊಂಟಿರಿ. ನೀವೇನಲ್ಲಿ 8 ದಿನ ಇರಾಕ್ ಹೊಂಟಿಲ್ಲ. ಹೋರಿ ನಾ ಅಡಿಗೆ ಪಡಿಗೆ ಏನ್ ಮಾಡಿ ಕಟ್ಟಿಲ್ಲಪ್ಪ. ಆಯ್ತು ಬಿಡು ಹೋಲ್. ಹಂಗಾರ ಮತ್ತೆ ಹಿಂಗ ಅಂದಿದ್ದು ನೀನೇನ್ ಮಾಡೋದು? ಸರಿ ಹಂಗಾರ ನಾ ಹೋಗಿ ಕರ್ಕೊಂಡ್ ಬರ್ತೇನೆ. ಪಾಪ ನಮ್ಮವ್ ಮೊನ್ನೆ ಬಾ ಅಂದಿತ್ತು, ನಿನ್ನ ಕಾಟಕ್ ಇವತ್ತು ಹೊಂಟೇನಿ ನೋಡ್ ನಾನು. ಮನ್ನಿ ಕರ್ಕೊಂಡ್ ಬಂದಿದ್ರು ನಿಮ್ಮ ಅವನ ಒದರ್ತಿದ್ಲ ಏನ? ಈಗ ಏನಾಗಲ್ಲ ಹೋಗ್ರಿ, ಈಗೂ ಬರ್ತಾಳ ಯಾರಿಗ್ ಗೊತ್ತ. ಮಗಳೆಲ್ಲಿ ಇರು ಯವ್ವ ಇರು 4 ದಿನ ಅಂತ ಅದಾಳನ ಯಾರಿಗ್ ಗೊತ್ತ. ಅಲ್ರಿ ಹಡತಾಯಿ ಮನಿಗ್ ಬಂದಾಳ, ಮಗಳು ಅಂಗೈಯಾಗ ಹಿಡಿದ್ ನೋಡ್ಕೊಂತಿರ್ತಾಳ. ಈಗ ಅವು ಹೋಗ್ತೇನಂದ್ರ ಬಿಡ್ತಾಳನ ಈಕೆ? ಅದು ಕರೆ. ನನ್ನ ತಂಗಿ ನಮ್ಮವನ್ ಮ್ಯಾಗ ಬಹಳ ಜೀವ ಕರೆನ. ಏನ್ ನಮ್ಮವನ್ನ ಹೂವಿನ ಹಾಸಿಗೆ ಮ್ಯಾಗ ನಡೆಸ್ತಿರ್ಬೇಕು. ಅಲ್ಲ ನಮ್ಮವ್ ಹೋಗ್ತೇನೆ ಅಂದ್ರೆ ಬಿಡ್ತಿರಕ್ಕಿಲ್ಲಕಿ. ಈಕಿನ ನಮ್ಮವ್ವ ಹಂಗಾರ ಎಷ್ಟ್ ದಿನ ಇರೋದು ಹೋಗೋಣ ಅಂತ ಏನಾರ ಹೇಳಿ ಕಳ್ಸಿರ್ಬೇಕು, ನನಗೆ ಫೋನ್ ಹಚ್ಚಿರ್ಬೇಕು. ಯಾಕಂದ್ರ ಹೆಂಗ 8 ದಿನಕ್ಕೆ ಕಳಿಸ್ತಾರ? ಏನಿಲ್ಲ ಅಂದ್ರು 1 ತಿಂಗಳಾನ್ಗಟ್ಲೆ ಇಟ್ಕೊಂಡು ಕಳ್ಸೋರು ಅವ್ರು. ಎಲ್ಲ ನಮ್ಮ ತಂಗಿನ ನಮ್ಮವ್ ಬರೋ ಹೊತ್ನ್ಯಾಗ ಅಳಕೊಂತ ಕುಂದಿರ್ತಾಳ, ಯಾರಿಗ್ ಗೊತ್ತ. ಯಾರಿಗಾದ್ರು ತಾಯಿ ಅಂದ್ರೆ ಆಸೆ ಅಲ್ಲನು. ಸರಿ ಹಂಗಾರ ಬರ್ತಂತ ನಾನು. ದಾರ್ಯಾಗ ಬೇಕಾರೆ ಬೇಕ್ರಿಯಾಗ ಏನಾರ ಸ್ವೀಟ್ನ ಅಂಗಡ್ಯಾಗ ಒಂದು ಬ್ರೆಡ್, ಕರ್ದಾಣಿ, ಬಿಸ್ಕಿಟ್ ಏನಾರ ಒಯ್ತೀನಿ. ಹಂಗ ಮಾಡ್ರಿ. ಬರ್ಲ್ಯಾ? ಸೊಕಾಶ್ ಹೋರಿ, ಸೊಕಾಶ್ ಬರ್ರಿ. ಚಾಲು ಆಕತಿನ್. ಇವತ್ತು ಸಂಜಿಕ್ ಬಂದ್ರಂದ್ರ ಒದರಾಟ ಅದ, ಹಂಗಾತಿದ್ ಹಿಂಗಾತ ಅಂತೇಳಿ. ಮತ್ ನೀನ ಕುಣದು ಆಮೇಲೆ ಮನಿ ಬಣ ಅನ್ಸಕತ್ತೈತಿ ಅಂತಿದ್ದಿ. ಹೂನ ಏನ ಬೈಲಿ ಬೇಕಾದ್ ಮಾಡ್ಲಿ, ಮನ್ಯಾಗ ಒಬ್ರು ಹಿರಿಯಾರು ಇರ್ಬೇಕು. ಹಂಗಾರ ಯವ್ವ ಹುಡುಗ ಹಾಲು ಕುಡ್ಸೇನಿ, ಅದು ಯಾಕ ಮುಕ್ಕೊಳಕತ್ತೈತಿ. ನಂದು ಕಣ್ಣು ಜಗ್ಗು ಮುಚ್ಚಾಕತ್ತಾವ. ಯವ್ವ ನಿನ್ನ ರಾತ್ರಿ ತಟ್ಟಗೂ ನಿದ್ದೆ ಎತ್ತಿಲ್ಲ. ಈಗ ಹಂಗಾರೆ ನಾನು 1 ತಾಸು ಮುಕ್ಕೋತೀನಿ. ಬಂದ್ರೆ ವಟ ಅನ್ನಕತ್ತಾರ, ನಂಗೆ ನಿದ್ದಿನ ಬರೋದಿಲ್ಲ. ಈಗ ನಾನು ಮುಕ್ಕೋತೀನಿ, ಹುಡುಗನು ಮನೆಗಿಸಿ ಬರ್ತೀನಿ ಬೇ. ನೀವು ಒಟ್ಟು ಏನಾರ ಕೆಲಸ ಇದ್ರೆ ಮಾಡ್ಕೊ. ಕೆಲಸ ಇದ್ರಂತ ಕೇಳ್ತಿಯಲ್ಲ, ಕಂಡಾಬಿಟ್ಟು ಒಗ್ಯಾಣದವು. ಇನ್ನು ಒಗ್ಯಾಣ ಮಾಡ್ಬೇಕು, ಅರ್ಬಿ ಎಲ್ಲ ಮುಗಿಸ್ಬೇಕು. ಆಮ್ಯಾಗ ಬಾವಿಲೆ ನೀರು ಸೇದಿಡ್ಬೇಕು. ಯಾಕ ಏನು ನಳನು ಬಿಟ್ಟಂಗ ಇಲ್ಲ, ಬಾವಿಲೇನು ಸೇದಿಡ್ತೇನೆ. ನಾಳೆ ಮಳೆ ಒಂದು ಹತ್ತೈತಿ ಹೊರಗೆ, ಹಿತ್ತಲ್ಲ ಒಂದು ಗೋಣಿ ಚೀಲ ತಲೆ ಮ್ಯಾಗ ಹಾಕೊಂಡು ಅರ್ಬಿ ಒಗದು ಹಾಕಿ ಬರ್ತೇನೆ. ನೀ ಖುಷಿನ ಮನೆಗಿಸ್ ನೀನು ಬೆಚ್ಚಗೊಂದು ಹೊಚ್ಕೊಂಬಕ್ಕು. ಕಿವಿ ಕಟ್ಕೋ 1000 ಸಲ ಹೇಳ್ತೇನೆ. ಆ ಕಿವಿ ಒಂದು ಹಂಗ ಬಿಟ್ಟಿರ್ತಿ. ಯಾವಾಗ ನೆಗಡಿ ಜಡ್ ಬಂದು ಅಟಗಾಯಿಸ್ತಂದ್ರೆ ಗೊತ್ತಾಕತ್ ನೋಡು. ಹುಡುಗ ಔಷಧ ಹಾಕೋದು, ನೀನು ಔಷಧ ತಗೊಳ್ಳೋದು. ಚಾ ಅಗದಿ ಚಲೋ ಆಗಿತ್ತು ನೋಡ್ವಾ. ಹೌದಣ್ಣ ಅಣ್ಣ, ಚಾ ನಿಂಗೆ ರುಚಿ ಆಯ್ತಲ್ಲ ಅಷ್ಟ ಸಾಕು. ಹೊಸ ಚಾಪುಡಿ ಅಪ್ಪ ನಿನ್ನೆ ಇವ್ರು ಭಯ ಬರೋಲ್ದಲ್ಲಪ್ಪ, ಗಾಣಿಗ್ಯಾರ ಅಂಗಡಿ ತಂದಾನೆ. ಭಾರಿ ಮಸ್ತ್ ಕೊಟ್ಟಾರ ಚಾಪುಡಿ. ಹೌದನ? ಎಲ್ಲಿ ಪ್ಯಾಟಿಗೆ ಹೋಗಿದ್ರನ? ಇಲ್ಲೇ ಊರಾಗ. ಚಲೋ ಆಯ್ತು ಬಿಡ. ಹಂಗಾರ ಚಾ ಅಗದಿ ರುಚಿಯಾಗಿತ್ತು. ಹಂಗಾರೇವಾ ಹೋಗುನಾ ಬೇ. ಹುಡುಗರಲ್ಲಿ ಯಾರು ಕಾಣವಲ್ರು? ಸ್ವಸ್ತ್ಯಾರು ಹುಡುಗರು ಮನಿ ಬೇರೆ ಮಾಡ್ಕೊಂಡು ಹೋದ್ರು ಎಲ್ಲ. ಏನ ನಾ ಕಾಟ ಕೊಡ್ತೇನಂತ. ಅದೇನು ಕಾಟ ಕೊಡ್ತೀನಿ, ಯಾವಾಗ ಏನಂದಾನೆ ಆ ಬಿಡಾಡ್ಯಾರಿಗೆ ಯಾರಿಗೆ ಗೊತ್ತ. ಹಡಿಬಿಟ್ಟಿಯಾರಿಗೆ ಒಂದು ಕಾರಣ ಬೇಕಾಗಿತ್ತು ಕಾಂತತಿ ಗಂಡುಗಳು ಕರ್ಕೊಂಡು ಹೋಗಾಕ. ನಾ ಹಡದ ನನ್ನ ಮಕ್ಕಳನ್ನ ನನ್ನಿಂದ ದೂರ ಮಾಡಿ ಈ ಬಿಡಾಡ್ಯಾರ ಕರ್ಕೊಂಡು ಹೋಗ್ಯಾರ. ನಾವು ಗಂಡು ಮಕ್ಕಳು ಹಡದು ಇವ್ರಿಗೆ ಕೊಟ್ಟಂಗ ಆತಲ್ಲ. ಅಲ್ಲಲ್ಲ
ನಿನಗ 2 ದಿನ ಮುಂಚೆ ಬಾ ಅಂದ್ರೆ ಈಗ ಬಂದಿಯಲ್ಲ. ನೀನ್ ಅವ್ನ 2 ದಿನ ಮುಂಚೆ ಬಾ ಅಂದಿ ಕರೆ ಶಾಂತ ಏನಂದ್ಲ ಬ್ಯಾಡ್ರಿ ಅವ್ರ ಅಂದಿರ್ಬೇಕು. ಆದ್ರ ಈಗ ಬ್ಯಾಡ, ಯಾಕಂದ್ರ ತುಪ್ಪದಾಗ ಕೈ ತೊಳ್ಕೊಂತ ಬೇಕಾದ್ ಬ್ಯಾಡದ್ ತಿನ್ಕೊಂತ ಬಿಸಿ ಬಿಸಿ ಅಡಿಗೆ ಉಣ್ಕೊಂತ ಮಗಳ ಮನ್ಯಾಗ ಕಷ್ಟ ಸುಖ ಮಾತಾಡ್ಕೊಂತ ಆರಾಮ್ಸೆ ಕುಂತಿರ್ತಾರ. ಯಾಕೆ ಹೋಗಿ ನೀವು ಸುಳ್ಳ ತೊಂದರೆ ಕೊಡ್ತೀರಿ? ಮತ್ ಇಲ್ಲಿಗೆ ಬಂದ್ರಿ ಹಿಂದಾಗಡೆ ಮತ್ತ ನಾ 2 ದಿನ ಇರ್ತಿದ್ದೆ, ನನ್ನ ಮಗಳ ಮನ್ಯಾಗ ತಡಾಕಿಲ್ದ ಕರ್ಕೊಂಬಂದ್ರಿ ಅಂತ ಮತ್ ಹಂಗ ಅನ್ನೋದು. ಅದಕ್ಕೆ ಬೇಡ, ಇದ್ ಬರ್ಲಿ ತಗೋ, 1 4 ದಿನ ಇಲ್ಲರ ಏನೈತಿ ಅಂತೇಳಿ ಅಂದ್ಲ. ಅದಕ್ಕೆ ಹಂಗಾರ 1 4 ದಿನ ಬಿಟ್ಟ ಬರೋಣ ಅಂತ ಈಗ ಬನ್ನಿವ. ಒಟ್ ಏಂತ ಹೇಳ್ದಂಗೆ ಕೇಳ್ತಿ ಅನ್ನ. ಅಪ್ಪ ನೋಡ್, ಮತ್ ಈಗ ಬಾ ಅಂದಾಳ ಏನ್ ಬ್ಯಾಡ ಅಂದಾಳ? ಮತ್ ಈಗೂ ಬ್ಯಾಡ ಅಂದ್ರೆ ಹೇಳ್ಬಿಡಪ್ಪ, ಇಲ್ಲೇ ಇರ್ತೀನಿ ಸುಮ್ಮನೆ. ಬೇಕಂದಂಗ ನನ್ನ ಮಗಳೇನು ರಾಣಿ ಗತಿ ನೋಡ್ಕೊಳಕತ್ತಾಳ. ಅದಕ್ಕೆ ಮತ್ತಿಲ್ಲ ಅಂತಾರ ಬರೋದಿಲ್ಲ. ಮತ್ ಚಂಡ್ ಹಿಡಿದು ಹೊರಗೆ ಹಾಕಿಲ್ಲ ಅಂದ್ರೆ ಗತಿ ಏನ್ ನಂದು? ಈಗ 2 ದಿನ ಹೋಗ್ಬೇಡ ಅಂದಿದ್ಲ, ಈಗ ಹೋಗಂದಾಳ ಅಂತ ಬಂದಿ. ಮತ್ತೆ ಅಲ್ಲಿ ಹೋಗತ್ಲೆ ಬರ್ಬೇ, ಯಾಕೆ ಕರ್ಕೊಂಬಂದ್ರಿ ಅಂದ್ಲಂದ್ರೆ ಏನ್ ಮಾಡ್ತಿ? ನಿನ್ನ ಅವನ ಬರೇ ಇಂತದ ನೋಡ್ಬೇ. ಅಕ್ಯಾಕ ಹಂಗಂತಾಳ? ಅಲ್ಲ, ನಿನ್ನ ಮನೆಗೆ ನಿನ್ನ ಯಾಕೆ ಬರ್ಬೇಡ ಅಂತಾಳ? ಇಷ್ಟಕ್ಕೂ ಇವತ್ತು ಹೋಗಿ ಬರ್ತೇನೆ ಅಂದ್ಗುಟ್ಲೆ ಖುಷಿಲಿ ಹಂಗಾರ ಹೋಗಿ ಕರ್ಕೊಂಬರ್ರಿಪ್ಪ, ಅತ್ತಿಲ್ಲದಕ್ಕೆ ಮನಿ ಬಡ ಬಡ ಅನ್ಸಾಕತ್ತೈತಿ ಅಂತ ಬಾಯ್ಬಿಟ್ಟು ಹೇಳಾಳ. ಪಾಪ ಗೊತ್ತನ, ಬರೇ ಇಂತದ ನಿಂದ. ಇಷ್ಟಕ್ಕೂ ಏನ್ ಅವಸರ ಇರ್ತಿವೆ? ಮಗಳ ಮನೆಗೆ ಬಂದಿ ಮತ್ತೆ ಆಕೆ ಹೇಳೋದು ಏನು ಸುಳ್ಳನು? 4 ದಿನ ಇರ್ತಿದ್ಯೋ ನಾನು ಅಂತಿದ್ದೇನೆ, ನೀನ್ ಸುಳ್ಳನು? ಎಸಲ ಅಂದಿ ಈ ಮಾತು? ಅದಕ್ಕೆ ಅಂದಾಳಕ್ಕಿ. ಆಮೇಲೆ ಮಗಳ ಮನೆಗೆ ಬಂದಿ ತೋಪದಾಗ ಕೈ ತೊಳಿತಿರ್ತಿ, ಹಾಲು ಮೊಸರು ಬೆಣ್ಣೆ ತೋಪ ಬೇಕಂತಿದ್ದ ಮಾಡಿ ಹಾಕ್ತಿರ್ತಾಳೆ. ಯಾಕೆ ತಲೆ ಕೆಡ್ಸ್ಕೋತಿ? ಏನ ಮಂದಿ ಮನ್ಯಾಗದಿ ಏನು? ಕೂಳ ನೀರ ಕೊಡ್ತಾರ ಇಲ್ಲ ಅನ್ನಕ? ಅಲ್ಲ, ಮಂದಿ ಮನ್ಯಾಗಿದ್ರು ಮಾವರ ಕರೆಕ್ಟ್ ಟೈಮಿಗೆ ಊಟ ಸಿಗ್ತಿತ್ತ ಏನ? ತಣ್ಣಗಿರ್ರಿ. ಅಯ್ಯ, ನಾನ್ ನಮ್ಮ ಅವ್ನ ನೋಡ್ಕೋತೀನಪ್ಪ. ರಾಣಿಗತೆ ಯಾಕ? ಈ ಮನಿ ರಾಣಿನ ಹಾಕಿ ಈ ಮನಿ ಮಲಗಂಬ, ನಾ ಯಾಕೆ ನಮ್ಮ ಅವ್ನ ಇದು ಮಾಡ್ಲಿ? ನಮ್ಮ ಅವ್ನಂಗೆ ನೋಡ್ಕೊಳ್ಳೋದು ಗೊತ್ತಾಯ್ತು ಬಿಡು, ಅದ್ರಾಗ ಏನೈತಿ? 4 ದಿನ ಅನ್ನಕತ್ತೇನಿ. ಆಕಿನ ಕೇಳ್ವಳ್ಳು, ಇಲ್ಲವಾ ಹೊಕ್ಕ ನಿಮ್ಮ ಮನಿ ಕಡೆ, ಅಲ್ಲಿ ಕಸ್ತೂರಿ ಹಡ್ದಾಳ, ಹೋಗ್ಬೇಕು ಅಂತ ಆಕಿನ ಅವಸರ ಮಾಡ್ತಾ ಅದಾಳ ಒಂದಳ್ತಿ. ನಾನು ಅದಕ್ಕೆ ಸುಮ್ಮನೆ ಅದೇ. ಇಲ್ಲಾಂದ್ರೆ ನನಗೆ ನಮ್ಮವ್ ಇಲ್ಲೇ ಇದ್ರೆ ಇನ್ನೂ ಖುಷಿನ ನನಗೆ. ಹೌದು, ಆಕಿ ಹೋಗ್ಬೇಡ ಅನ್ನತ್ತಾಳ, ನಾನೇ ಅವಸರ ಮಾಡಿ ಹೊಕ್ಕೇನೆ ಅಂತೇಳಿ ಬರಾಕತ್ತಿರೋದು. ಅಲ್ಲ, ಅಂತಂಗ ಮನಿ ಬೇರೆ ಮಾಡ್ಕೊಂಡು ಹೋದ್ರು ಅಂದೆಲ್ಲ, ಎದ್ರ ಸಂಬಂಧ? ಅದ ಹೇಳಿದ್ನಲ್ಲಣ್ಣ, ನಾ ಏನೋ ಕಿರಿಕಿರಿ ಕೊಡ್ತೇನಂತ. ಬಾಯಿ ಸತ್ತಕ್ಕಿ ನಾನು ಬಾಯಿ ಮುಚ್ಕೊಂಡಿರ್ತೇನಿ, ನಾ ಕಿರಿಕಿರಿ ಕೊಡ್ತೇನಂತ. ಬಿಡಾಡರಿಗೆ ಕಾಣಬೇಕಾಗಿತ್ತು, ಹೋಗ್ಯಾರ ಹಾಳಾಗಿ. ಬರ್ತಾರ ಎಲ್ಲಿ ಹೋಗಾರ? 1 ರೂಪಾಯಿ ಆಸ್ತಿ ಕೊಡೋದಿಲ್ಲ ಅಂತ ಹೇಳೇನಿ. ದುಡ್ಕೊಂಡ್ ತಿಂತೇವ್ ನಾವ್ ಅಂತ ಹೋಗ್ಯಾರ. ಅದೇನ್ ದುಡಿತಾರ, ಅದೇನ್ ತಿಂತಾರ ತಿನ್ಲಿ. ಈ ಸೊಸ್ತ್ಯಾರೆಲ್ಲ ಇಷ್ಟೇ ಅಣ್ಣ. ಏನ ಇನ್ನೊಸ್ತಿನ ನಿನ್ ಸೊಸಿನೂ ಬೇಕಾದ್ರೆ ನೋಡಿ ನಿನ್ ಮಗನ್ ಕರ್ಕೊಂಡ್ ಬ್ಯಾರ ಹೋಗ್ಲಿಲ್ಲ ಅಂದ್ರ. ಇಲ್ಲ ಶಾಂತ ತಣ್ಣಗ ಕುಂದ್ರು, ನಿನ್ನಂಗ್ ಹೊಲಸ್ ಬುದ್ಧಿ ಮಾಡುದಿಲ್ಲ ಶಾಂತಕ್ಕರ್. ಆ ಹೆಣ್ಮಗಳ ಬಗ್ಗೆ ನೀ ಮಾತಾಡಕ ಹೋಗ್ಬೇಡ. ಏನ ಬಂಗಾರದಂಗ್ ನೋಡ್ಕೊಳಕತ್ತಾರ, ಮಗಳ ಗತೆ ನೋಡ್ಕೊಳಕತ್ತಾರ. ನಿನ್ನಂಗ ಮಾಡಿದ ಕೆಲಸ ಮಾಡಿಲ್ಲ, ಏನ್ ಮಾಡಿದ್ರು ವರ್ ಒದರುದು ನಿನ್ನಂಗ್ ಮಾಡ್ಯಾರಂತ ಮಾಡಿ ಏನ? ತಣ್ಣ ಕುಂದ್ರು ಸಾಕಿಂತ ಮಾತೆಲ್ಲ ಬಿಟ್ಟು. ಅಯ್ಯೋ ದೇವ್ರೆ, ಅಣ್ಣನ್ ಮಗಳಲ್ಲ, ಅದಕ್ಕೆ ತಲೆ ಮ್ಯಾಗ ಕುಂದರ್ಸ್ಕೊಂಡು ನೋಡ್ಕೊಳಕತ್ತಿರ್ಬೋದು. ತಲೆಯಿಂದ ಇಳಿಸ್ಲಾರ್ದಂಗ ಹೊರಗಿಂದ ಸೊಸ್ತ್ಯಾರ ಬಂದಿದ್ರು ಗೊತ್ತಾಕಿತ್ತು. ಅದ್ ಏನಾರ ಯಾಕಾಗ್ಲಿ, ಬಟ್ ನಮ್ ಶಾಂತ ಸೊಸಿನ್ ಚಲೋನ ನೋಡ್ಕೊಳಕತ್ತಾಳ. ಆಮೇಲೆ ಆ ಹುಡುಗಿನೂ ಅಷ್ಟೆ, ಅತ್ತಿ ಅಂತ ಜೀವ ಬಿಡ್ತತಿ ಒಂದಳತಿ. ಅದೇನ್ ಬೇರೆ ಮನಿ ಮಾಡ್ಕೊಂಡು ಹೋಗತಿ ಅಂತ ನನಗ ಅನ್ಸಂಗಿಲ್ಲ ನೋಡ್ವಾ. ಆಗ್ಲಿ ಹೇಳಪ್ಪ, ಚಂದಾಗಿರ್ರಿ. ಹಂಗಾರ ಹೋಗುನಪ್ಪ, ಹೊತ್ತಾತ್ ಬಸ್ಸಿಗೆ. ಈಗ ಎಷ್ಟು 8 ಬಸ್ ಐತೇನಿ? ಈಗ ತಡ ಆಕತಿ, ನಡೆದ್ ಬಿಡು. ಹಂಗಾರ ಹೋಗ್ಬಿಡುನು. ಇಲ್ಲ ಅಳ್ಬೆ, ನಾನು ಚಕಡಿ ತಂದನಿ. ಚಕಡಿಯಾಗ ಹೋಗುನಿ, ಬಸ್ಸಿನ ಯಾರು ಕಾಯ್ತಾರ ಅಂತೇಳಿ ಚಕಡಿ ತಂದ್ಬಿಟ್ಟೆ. 1 ತಾಸು ಹೆಚ್ಚು ಕಮ್ಮಿ ಕುಂತ್ ನಿಂತು ಹೋಗಾಕ್ ಬರ್ತದ ಅಂತೇಳಿ ಹೋಗೇ ಬಿಡ. ನಡಿ ಹಂಗಾರ ಇಲ್ಲ ಹಿಂಗ್ ಮಾಡ್ಬಿಡ, ಈಕಿನ ಅಡಿಗೆ ಮಾಡ್ಬಿಡ. ಮಧ್ಯಾಹ್ನಕ್ಕೆ ಹೊಟ್ಟಿ ಜಗ್ ಹಸ್ತತಿ, ಏನ ರುಚಿಯಾಗಿ ಅಡಿಗೆ ಮಾಡು. ಹೊಟ್ಟು ತುಂಬ ಊಟ ಗಿಟ ಮಾಡ್ಕೊಂಡು ಹೊಂಟು ಬಿಡ್ತೀವಿ. ಮತ್ತೇನು ಇಲ್ಲಿಂದ ಹೋಗಿ ಅಲ್ಲಿ ಉಣ್ಣುದು? ಆಕ್ಯಾರ ಏನಂದಾಳ? ಬಾಯಿಗೆ ಬಂತನ ಈಗ. ಅಡಿಗೆ ಮಾಡ್ತೀನಿ. ಸಂತಿ ಜಗ್ ಐತಿ, ಆದ್ರ ಈ ಅಡಿಗೆ ಮನೆಗೆ ಹೋಗೋ ರೂಢಾನೇ ತಪ್ಪೈತಿ ನನಗೆ. ಮಾಡ್ತೇನೆ ಅಣ್ಣ, ಕುಂದ್ರ. ನಾನೇ ಅನ್ಬೇಕಂದೆ, ಆಕತ್ಗೆ ನೀನೇ ಅಂದಿ ನೋಡಪ್ಪ. ಈ ಹಾಳಾದ ಸೊಸ್ತ್ಯಾರ ಬಂದಾಗಿಂದಾನು ಅಡಿಗೆ ಮನೆಗೆ ಕಾಲೇ ಇಟ್ಟಿಲ್ಲ, ಅವೇ ಮಾಡಿ ಹಾಕ್ತಿದ್ವು. ಇವು ಹಾಳಾದ ಬೇರೆ ಮನೆ ಮಾಡ್ಕೊಂಡು ಹೋದ್ವು. ಈಗ ನಾನು ಅಡಿಗೆ ಮಾಡ್ಬೇಕು. ಓ ದೇವ್ರೇ, ನಮ್ಮ ಅಣ್ಣಗರ ರೊಟ್ಟಿನೇ ಬೇಕು. ರೊಟ್ಟಿ 1-2 ಥರ ಪಲ್ಯ ಆಗ್ಬೇಕೀಗ. ಅನ್ನ ಸಾರು. ಅಯ್ಯೋ ದೇವ್ರೇ, ಲಗುನ್ ಮಾಡಿ ಹೇಳ, ಹೊತ್ತಕತ್ತೇವ್ರಿಗೆ. ಏನ ನೀವು ಮಾತಾಡ್ಕೊಂಡ್ ಕುಂದ್ರೆ ನಾ ಪಟ್ನ ಅಡಿಗೆ ಮಾಡ್ಕೊಂಡ್ ಬರ್ತೇನೆ. ಯಾಕ್ರಿ ಮಾವರ ನಗಾತಿರಿ? ಮತ್ತಿನ್ನೇನ ನೆಟ್ಗೆ ಅಡಿಗೆ ಮಾಡಿ ಹಾಕಿಲ್ಲಕಿ ನಿಮ್ಮ ಅವ್ಗ ತುಪ್ಪದಾಗ ಕೈ ತೊಳಿತಾಳ. ನಿಮ್ಮ ಅವ್ವ ನೀವು ತಿಳ್ಕೊಂಡಿರಿ, ಬರೇ ಹಾಲು ಮೊಸರು ಹಾಕಿ ನವಣಕ್ಕಿ ಅನ್ನ ಉಣ್ಸಾಳ. ಅಯ್ಯೋ, ಇಲ್ಲಿ ಬಂದಾಗಿಂದ ನಿಮ್ಮ ಅವ್ಗ ರೊಟ್ಟಿ ಅಂದ್ರ ಅತ್ತಿಯರಿಗೆ ರೊಟ್ಟಿ ಅಂದ್ರ ಕೂಳಂದ್ರ ಕುಮ್ಟಿ ಬಂಗಾರ ಆಗೈತಿ. ಈಗ ಕೇಳ್ರಿ, ಇಲ್ಲೇ ಅದಾರ, ಹೊಟ್ಟೆ ತುಂಬಾ ಕೂಳ್ ತಿಂದಾರ ಇಲ್ಲ ಕೇಳ್ರಿ ಅವ್ರು. ನಂದಂತ್ರು ಇದೇ ಪರಿಸ್ಥಿತಿ. ನಾ ಹೊರಗ ಅಲ್ಲೇ ಇಲ್ಲೇ ಎಲ್ಲಾರು ತಿನ್ಕೋತೀನಿ. ಮನ್ಯಾಗಿದ್ದ ಎಣ್ಣೆ ಬರ್ ಹೇಳ್ರಿ,
ನೆಟ್ಟಗೆ ಅಡಿಗೆ ಮಾಡಿ ಕೊಟ್ಟೇಲಿಕ್ಕೆ ಬೆಳಗ್ಗೆ ಒಂದು ಹೊತ್ತು ಚಾ ಮಾಡಿಲ್ಲ ಅಂದ್ರೆ ಸಂಜಿಕೆ ಚಾ ತನಗ ಚಾ ಕುಡಿದ ಅಭ್ಯಾಸ ಇಲ್ಲ ಇವ್ರ ಮನ್ಯಾಗ ಕುಡಿತಿದ್ದಾಳ. ಇಲ್ಲಿ ಮನ್ಯಾಗಂತೂ ಚಾ ಮಾಡಿ ಕೊಟ್ಟಿಲ್ಲ. ಅಲ್ಲಿ ಮನ್ಯಾಗ ಶಾಂತಕ್ಕಾರು ಹೊತ್ತಿಗೆ ಬೇಷ್ ಹಾಕಿ ದಿವ್ಸಕ್ಕೆ 10 ಸಲ ಚಾ ಕೊಟ್ಟೆಲ್ಲ ಬರ್ಪೂರ್ ಇದ್ರು ಆ ಹೆಣ್ಮಗಳಿಗೆ ಇವ್ರು ಒದರ್ತಿದ್ರು. ಮಗಳು ನೋಡಿದ್ರೆ ಇಲ್ಲಿ ನೆಟ್ಟು ಹೊಟ್ಟಿ ಕೂಳ್ ಹಾಕಿಲ್ಲ ಅಂದ್ರು ಮಗಳದ್ ಒಂದು ನುಡಿ ಬಿಟ್ಟು ಕೊಡ್ವಲ್ರ. ಇಂಥ ತಾಯಿಗಳು ಇರೋದಕ್ಕೆ ಮತ್ತೆ ಸ್ವಸ್ತ್ಯಾರ ಎಲ್ಲಿ ಬಿದ್ದು ಬಾಳೆ ಮಾಡ್ತಾರ. ಹೌದನ್ ಬಿ ಅಡಿಗೆ ಮಾಡಿ ಕೊಟ್ಟಿಲ್ಲ ಅಕ್ಕಿಗೇನು ಬಂತು ಬಿ? ಓನಪ್ಪ ನೆಟ್ಟಗೆ ಅಡ್ಗಿನೇ ಮಾಡಲ್ಲ. ಏನು ಹೇಳ್ತಿ ಹೇಳಿದಕ್ಕೆ ಏನಾರ ಅಂದಿಯಾ ಎತ್ತ ಮಗಳು? ಏನು ಮಾಡೋಕ್ಕಾಕತಿ? ಇಲ್ಲಿಗೆ ಬಂದು ಒಂದು 6, 7, 8 ದಿನ ಆತಲ್ಲ. 8 ದಿನದಾಗ ರೊಟ್ಟಿ ತಿಂದು ಯಾವ ಕಾಲ ಆಗೈತೆ ನನಗೆ ಆಗಿಬಿಟ್ಟತ್ತಪ್ಪ. ಬಿಸಿ ರೊಟ್ಟಿ ಇಲ್ಲಂದ್ರೆ ನಮಗರ ಬಗೆಹರಿಯಂಗಿಲ್ಲ. ಅದ ಹೊಲಸು ಒಳ್ಳ ಬಳ ಅನ್ನ ತಿನ್ನಿಸ್ತಾಳಪ್ಪ. ಕೈಕಾಲು ಬಳ 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 ಅನ್ನಕತ್ತವು, ಕೈಕಾಲಾಗ ಶಕ್ತಿ ಇಲ್ಲ. ಆ ನಮ್ನಿ ಆಗಿಬಿಟ್ಟತಿ. ಅನ್ನ ತಿಂದು 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 ವಾಕ್ರಿಕ್ ಬರಾಕತ್ತೈತೆ ನೋಡಪ್ಪ ನನಗರ. ಅದಕ್ಕೆ ಮೊದಲು ಹೋಗಿನ ಶಾಂತವನ ಕಡೆ ಬಿಸಿ 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 ರೊಟ್ಟಿ ಮಾಡಿಸಿ ಮ್ಯಾಗಿಷ್ಟು ಎಣ್ಣೆ ಖಾರ ಹಾಕಿ ತಟಗ ಬೆಣ್ಣೆ ಇಡಿಸ್ಕೊಂಡು ಹೊಟ್ಟೆ ತುಂಬ ಒಂದು 4 ರೊಟ್ಟಿ ತಿಂತಾನಿಪ್ಪ. ಅನ್ನನ ಬೇಡ ಕರೇನ ಮಗನ. ಹಂಗ ಆಗಿಬಿಟ್ಟತ್ತಪ್ಪ. ಹೆಂಗೆ ಹೇಳ್ತಿ? ಸೊಸಿ ಮುಂದಿದ್ನೆಲ್ಲ ಅನ್ನಕ್ಕೆ ಹೋಗ್ಬೇಡ. ಮತ್ತು ನಿನ್ನ ತಂಗಿ ಅಬ್ರ ನೀನ ತೆಗ್ದಂಗಕತಿ. ಏನಂತಿ? ನಾನೇನು ಹೇಳಲ್ಲ, ಆದ್ರೂ ಮನೆಗೆ ತಾಯಿ ಬಂದಾಳ ಭಾಳ ದಿನಕ್ಕೆ ಹಿಂಗೆ ನೋಡ್ಕೋಬಾರ್ದು ಬಿಡು, ಚಂದಾಗಿ ನೋಡ್ಕೋಬೇಕಿತ್ತು. ಏನು ಮಾಡ್ತಿ ಹೇಳ ಪಾಪ. ಅದು ಮಗ ಸೊಸ್ತ್ಯಾರು ಜಗಳ ಮಾಡ್ಕೊಂಡು ಬೇರೆ ಮನೆ ಬೇರೆ ಮಾಡ್ಕೊಂಡು ಹೋದ್ರ ನಾ ಬಂದಿಂದಿತ್ತಾಗ ಜಗಳ ಅಂದ್ರೆ ಜಗಳ ಮನ್ಯಾಗ. ಹಂಗಾಗಿ ಏನಾಯ್ತು, ಇತ್ತಾಗಲ್ಲ ಅತ್ತಾಗಲ್ಲ ಅನ್ನಂಗೆ ಆಗ್ಬಿಡ್ತಾಕಿ ಮನಸ್ಸಿಗೆ ಒಂಥರ. ನಾ ಅಡ್ಗೆ ಮಾಡ್ಯಾಕಂದ್ರೆ ಹೆಂಗೆ ಮಾಡ್ಯಾಕ್ತಾಳ? ಮಕ್ಳು ಮನೆ ಬಿಟ್ಟು ಹೋದ್ರೆ ಯಾ ತಾಯಿ ಖುಷಿ ಆಕತ್? ನೀನು ಹೇಳಿ ನೋಡೋಣ. ಪಾಪ ಈ ಟೈಮ್ನಾಗ ಅಡ್ಗೆ ಮಾಡ್ಯಾಕಂದ್ರೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕಲ್ಲ. ಸಿದ್ಧ ಮುಚ್ಕೊಳಕ ರೆಡಿ. ಹಾಂ ಅದು ನಿಜ. ಯಾಕೆ ತಲೆ ಕೆಡ್ಸ್ಕೊತಿ? ಹೋದ್ವಿ ಅಂದ್ರೆ ಬಿಸಿ ಬಿಸಿ ರೊಟ್ಟಿ ಅದು ಮಾಡ್ಕೊಂಡು ಉಣ್ಣಾಕ್ ಬರ್ತೈತಿ. ಅದ್ರಾಗ ನಿನ್ನೆ ಐತ್ಯಾರಲ್ವೇ, ನಿನ್ನೆ ಶಾಂತ ಬಿಸಿ ಬಿಸಿ ರೊಟ್ಟಿ, ಆಮೇಲೆ ನಮ್ದ ಒಂದು ಕೆಂಪನ್ ಹುಂಜಿತ್ತಲ್ಲ, ಆ ಎಳೆಯದು ಕೆಂಪನ್ ಹುಂಜ ಹೊಡೆದಿದ್ವಿ. ನಾಟಿ ಕೋಳಿ ಸಾರು, ಮಸ್ತಾಗಿ ಹುಂಜದ ಸಾರು, ತತ್ತಿ ಇಡಾಕ್ ಬಂದಿತ್ತು. ಅದು ಒಳ್ಳೆ ತತ್ತಿ ಗಿತ್ತಿ ಎಲ್ಲ ಹಾಕಿದ್ಲು ಅದಕ್ಕೆ. ಮಸ್ತ್ ಸಾರು, ಬಿಸಿ ಬಿಸಿ ರೊಟ್ಟಿ. ಇವು ಬಿಳೆ ಅಕ್ಕಿ ಅನ್ನ ಮಾಡಿದ್ಲ, ನವಣಕ್ಕಿ ಮಾಡಿದ್ದಿಲ್ಲ, ಬಿಳೆ ಅಕ್ಕಿ ಅನ್ನ ಮಸ್ತಾಗಿತ್ತು ಬಿಡ ನಿನ್ನೆ ಅಡಿಗೆ ರಾತ್ರಿ. ಈ ಬರ್ಪುರ್ ಒಂದು ನಾನೇ ಅಂದ್ರು 8 ರೊಟ್ಟಿ ತಿಂದ ನೋಡ್ವಿ. 8 ರೊಟ್ಟಿ ತಿಂದೆ, ಎಲ್ಲರೂ ಹೊಡ್ತು ಮುಂಡು ಮಕ್ಕೊಂಡ್ವಿ. ಹೌದಾ? ನಾ ಇಲ್ಲಂತೆ ಕೋಳಿ ಮಾಡ್ಕೊಂಡು ತಿಂದಿರಲ್ಲ, ಎಟ್ ಕೆಟ್ಟಿರ್ಬೇಕು ನೀವು. ಇವತ್ತು ನಾ ಬಂದಿದ್ದು ಮಾಡಕ್ ಬರ್ತಿದ್ದಿಲ್ಲ. ಇಲ್ಲಬೇ, ನಿನ್ನೆ ಕಸ್ತೂರಿ ಭಾಳ ಆಸೆಪಟ್ಟು ಕೇಳಿಲ್ಲ, ಅದಕ್ಕೆ ಮಾಡಿದ್ದೆ. ಅಯ್ಯೋ ಬಾಯಾಗ ನೀರು ಬರಾಕತ್ವಲ್ಲ ಭಾಡ್ಯಾ. ಹೋಗಿ ನನಗೂ ಮಾಡಿಸ್ಲಾ. ಸೋಮವಾರ ಮಂಗಳವಾರ ಎಲ್ಲಿ ಕೊಯ್ತೀವಿ? ಒಮ್ಮೆ ಬುಧವಾರ ತಗೋ. ಇವತ್ತು ಬಾ ಹೋಗುನ, ನಾಳೆ ಒಂದ ದಿನ ಇಲ್ಲ ನಾಡ್ದಕ್ಕ ಮಾಡಿಸಿದ್ರಾತ್. ಮಧ್ಯಾಹ್ನ ರಾತ್ರಿ 2 ಹೊತ್ತು ಹೊಡಿವಂತಿ. ಹ್ಞೂನಪ್ಪ, ಹಂಗ ಮಾಡ್ತೀನಿ. ನಾವು ಉಸಿರಾಡಿದ್ರ ಗಾಳಿನೂ ವೇಸ್ಟ್ ಆಕತ್ತಂತಿ. ನೀನು ಬಾಯ್ ಮುಚ್ಕೊಂಡಿರ್ರಿ, ದುಡಿಯವ ನಾನು ಮುಕ್ಕೊಳ್ಳೇರಿ. ಅದು ವೇಸ್ಟ್ ಆಕತಿ ಇದು ವೇಸ್ಟ್ ಆಕತಿ ಅಂತ ಕೇಳ್ತೇನೆ ಅಂತ ಮಾಡಿ ಏನ? ಹೋಗ್ಲಿ ಬಿಡಪ್ಪ. ಅಲ್ರಿ, ಈ ಹೆಣ್ಮಕ್ಳೆಲ್ಲ ಹಿಂಗ್ ಲವ್ ಗಿವ್ ಮಾಡಕ್ ನಿಂತ್ರಿ ಹೆಂಗ್ರಿ ಪಾತಾಗ? ಆದ್ರೂ ಹೆಣ್ಮಕ್ಳು ಲವ್ ಮಾಡಕತ್ತು, ನನ್ನ ಮಗ ಏನ ಲವ್ ಗಿವ್ ಅಂತ ಮಾಡಿಲ್ಲ ನೋಡ. ಅಯ್ಯೋ ದೇವ್ರೇ, ಅದನ್ನಾರ ಕಟ್ಟಿಗಿಡ್ಕೊಂಡ್ ಬಂದಿಗಿಂದಾನೆ ಪಲವ್ ಮಾಡ್ಲಿ ಅಂದ್ಬಿಟ್ಲೆ. ಬೇಡ ರೀ, ಅಷ್ಟ್ರೊಳಗ ಒಂದ್ ಯಾವ್ದಾರ ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು. ನಿಮಗರ ಜವಾಬ್ದಾರಿ ಅನ್ನೋದೇ ಇಲ್ಲ, ಕನ್ಯೆ ನೋಡಿ ಮದ್ವಿ ಮಾಡ್ಬೇಕು ಮಗ್ಗ ಅನ್ನೋದು. ತಗ ಎಲ್ಲ ನಾನೇ ಬಾಯ್ಬಿಟ್ಟು ಹೇಳ್ಬೇಕು, ಅವಾಗ ತಲೆ ಕೆಡಿಸ್ಕೊತೀರಿ. ಇಲ್ಲಂದ್ರೆ ಎಲ್ಲದಕ್ಕೂ ಸುಮ್ಮನೆ ಇರ್ತೀರಿ. ತಗ ಮಗನ್ ಮದ್ವಿ ಮಾಡ್ಬೇಕನ್ನ ತಲೆಯಾಗ ಐತೆ ಇಲ್ಲ ನಿಮಗ? ಅನ್ನ ತಿನ್ನ ಬಾಯಿಲೆ ಮಾತಾಡೋಟ್ ಎಷ್ಟದ ಕನ್ಯೆ ನೋಡಿದ್ದು ಏನ್ ತಾನ ಬರೀ ಆರಿಸ್ತಿ ಎಲ್ಲ ಒಂದು ತಗ. ಹಿಂಗ ಆರ್ಸೋದಕ್ಕ ಕನ್ಯೆ ಸಿಗೋಲು. ಅತಿಯಾಗಿ ಆರ್ಸಿದ್ರೆ ನಾಳೆ ನೋಡ್ ಕಡಿಗೆ ಎಂತದಾರ ಸಿಗ್ತತಿ. ಮತ್ ಹೌದು, ಅವನು ವಯಸ್ಸು ಮಿಕ್ಕಾಕತ್. ಈಗಿನ ಹುಡುಗರ ತಡ ಹಾಕಿಲ್ದ ಮುಖದ ಮ್ಯಾಗ ಇನ್ನು ಮೀಸ್ ಬಂದಿರಂಗಿಲ್ಲ. 10-11 ವರ್ಷ ದಾಟತ್ಲೆ ಫೋನ್ಯಾಗ ಇಂಥದ್ ಹೊಲ್ಸಾಟ್ ನೋಡಕ್ ನಿಂದಿರ್ತಾರ. ಗೊತ್ತೈತಿನ? ವಯಸ್ಸಕ್ಕೆ ಬರತ್ಲೆ ಮದ್ವಿ ಮಾಡಿಬಿಡ್ಬೇಕು ಅಂತಾದ್ರಾಗ ನಮ್ಮ ಮಗ ಇಂಜಿನಿಯರಿಂಗ್ ಕೆಲಸ ಮಾಡಕತ್ತಾನ. ಇನ್ನೂ ಮದ್ವಿ ಮುಂಜಿದ ಯೋಚನೆ ಮಾಡಬಲ್ಲಿ. ಸ್ವಲ್ಪ ಅದನ್ನ ವಿಚಾರ ಮಾಡು. ಏನ ಎಲ್ಲ ಅವ್ನ ಮುಂದೆ ಹೇಳಕ್ ಆಗುದಿಲ್ಲ ಇದನ್ನೆಲ್ಲ. ಅಯ್ಯಪ್ಪ ದೇವ್ರೆ, ಇದನ್ನ ಯೋಚನೆನ ಮಾಡಿಲ್ರಿ ನಾನು. ಹೌದ್, ಮತ್ತ ಅವನು ಉಪಕಾರ ಎಲ್ಲ ತಿಂತಾನೆ. ಅದನ್ನಾರ ತಗೊಂಬಂದ್ರ ನೋಡಿ ಏನ್ ಮಾಡ್ತಿ? ಅದಕ್ಕೆ ಸುಮ್ಮನ ಒಂದ್ ಯಾವ್ದಾರ ಚಲೋ ಮಂತೆ ಅನ್ನೋದು ನಮ್ಮ ಮಂದಿ ನೋಡಿ ಚಲೋ ತಂದ ಗಡಗಡ ಮದ್ವಿ ಮಾಡಿಬಿಟ್ರ ಒಂದಿಷ್ಟು ಚಂದಚಾರಕ್ಕೆಲ್ಲ ಮೂಗು ಕೈ ಉದ್ದೈತಿ, ಕಾಲು ಉದ್ದೈತಿ, ಕರ್ರಗೈತಿ, ಬೆಳ್ಳಗೈತಿ, ಅದೈತಿ ಇದೈತಿ, ಸೊಟ್ಟೈತಿ, ಸೊಂಡೈತಿ ನಿಂತು ಬಿಡ್ತೀಯ. ಯಾವಾಗ ನೋಡಿದ್ರು ಅತ್ತಾಗ ಅದನ್ನೆಲ್ಲ ಬಿಟ್ಟು ಬಿಡು, ಗಡಗಡ ಒಂದ್ ಮದ್ವಿ ಮಾಡೋಣಂತ. ಇಲ್ಲಪ್ಪ, ಇನ್ಮ್ಯಾಕ ಕನ್ಯಾ ಆರ್ಸಂಗಿಲ್ಲ. ಆತದ ಎಷ್ಟು ಇದು ಮಾಡ್ತೀರಿ ಮಾಡ್ರಿ, ಬಡ ಮದ್ವಿ ಮಾಡ್ಬಿಡಣಂತ. ಈಗರ ಬುದ್ಧಿ ಬಂತಲ್ಲ ನಿನಗ? ಯವ್ವ, ಏನಾಗಲ್ ಬದ್ರಿದಲ್ಲ? ಏನಿಲ್ಲಪ್ಪ, ಯಾಕೆ ಇತ್ತಿತ್ತಾಗ 3 ಹೊತ್ತು ಫೋನ ನೋಡ್ತಿರ್ತಿ? ಅದು ಎಂತದಟ್ಟೆ
ಎಂತದ ನಿಮ್ಮಪ್ಪ ಲ್ಯಾಪ್ಟಾಪ್ ಆ ಲ್ಯಾಪ್ಟಾಪ್ ನ ಕಿವ್ಯಾಗ ಇದು ಕಣ್ಣಾಗ ಇಟ್ಕೊಂಡಿರ್ತಿ ಅದಕ್ಕೆ ಕೇಳಿದೆ ಏನಪ್ಪ ಏನ್ ಸಮಾಚಾರ ಏನ್ ಯಾವ್ದಾರ ಹುಡುಗಿ ಲವ್ ಗಿವ್ ಮಾಡಕತ್ತೀಯನ ಅಂತ ಅಷ್ಟೇ ಮತ್ತೇನಿಲ್ಲ ಏನು ಯಾವ್ದಾರ ಹುಡುಗಿ ಅದಲ್ಲ ಮತ್ತೆ ಹಂಗಿದ್ರೆ ಹೇಳ ಮತ್ತೆ ಅದಕ್ಕೇನಿಲ್ಲ ನೋಡೋಣಂತ ಚಲೋ ಇದ್ರೆ ಯಾಕ ಇದು ಮಾಡ್ಬೇಕು ಮದುವೆ ಮಾಡೋಣಂತ ಬೇಕಾರ ಅದು ಅವ್ವ ನೀನೇ ಕೇಳ್ಬೇಕವ್ವ ನಾನ್ ಕೇಳ್ಬೇಕಾ ನಾನಲ್ಲ ಈಗ ಕೇಳಿದ್ದೆ ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ ಸುಮ್ ಕುಂದ್ರ ಅಷ್ಟೇ ಆದ್ರೆ ಮೀನ್ ಜಿಗಿಯತಾವ ಮೀನ್ ಜಿಗಿಯೋದು ಜಿಗಿಯೋದು